ಮಧುಮತಿ ಗರ್ಭಿಣಿ ಆಗಿರೋ ವಿಷಯ ಕೇಳಿ ಮನ್ಸ್ಗೆ ಒಂಥರ ನೆಮ್ಮದಿ ಆಗ್ತಾ ಇದೆ. ಹೌದ್ ನೋಡೆ, ಈಗ ಎಲ್ರ ಮುಖದಲ್ಲೂ ಸ್ವಲ್ಪ ನಗು ಅರಳ್ತಾ ಇದೆ ಅಲ್ವಾ? ಅಮ್ಮ, ಅಜ್ಜಿ, ಅಮ್ಮ, ಅಜ್ಜಿ ಎಲ್ಲ ನಿಂತ್ಕೊಳ್ಳಿ ದಯವಿಟ್ಟು. ಯಾಕೆಲ್ರು ಈ ತರ ಮಾಡ್ತಾ ಇದ್ದೀರಾ? ಶಿವಾನಿ ಮನೆ ಬಿಟ್ಟು ಹೋದಾಗಿಂದ ಎಲ್ರು ನನ್ನ ಶತ್ರು ತರ ನೋಡ್ತಾ ಇದ್ದೀರಾ. ನನ್ನ ನೋಡಿದ ತಕ್ಷಣ ಇದ್ದಿದ್ದ ಜಾಗದಿಂದನೇ ಹೊಟ್ಟೋಗ್ಬಿಡ್ತಾ ಇದ್ದೀರಾ. ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನಾನು ಏನ್ ಮಾಡಿದ್ದೀನಿ ಹೇಳಿ? ನೀನ್ ಮಾಡಿದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ಒಂದ್ಸತಿ ನೀನ್ ಯೋಚನೆ ಮಾಡಿ ನೋಡು, ನಿನ್ನಿಂದ ಏನ್ ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ. ಆಯ್ತು, ನಾನು ತಪ್ಪು ಮಾಡಿದ್ದೀನಿ, ನಿಮ್ಮೆಲ್ರಿಗೂ ನೋವು ಕೊಟ್ಟಿದ್ದೀನಿ. ಆದ್ರೆ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಮತ್ತೇನಾಗಿತ್ತು? ನೀನ್ ಹಾಗೆ ಮಾಡಿದ್ರಿಂದ ಶಿವಾನಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಅವ್ಳ ಮನೆ ಬಿಟ್ಟು ಹೋದಾಗ ಕೇಳಿದ ಪ್ರಶ್ನೆಗೆ ಯಾರಿಗೂ ಉತ್ತರ ಕೊಡಕ್ಕಾಗ್ಲಿಲ್ಲ. ಯಾಕೆ ಹೇಳು? ನಾವು ಮಾತಾಡೋ ಅವಕಾಶನೂ ನೀನ್ ಕಿತ್ಕೊಂಡ್ಬಿಟ್ಟಿದೆ. ಮದ್ವೆ ಮಂಟಪದಿಂದ ನಿಮ್ಮಪ್ಪ ಹಾಗೆ ಹೋಗಿದ್ದಾರೆ. ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದಾರೆ ಅನ್ಕೊಂಡಿದ್ಯಾ ಅಥವಾ ಜಾಲಿ ಟ್ರಿಪ್ಗೆ ಹೋಗಿದ್ದಾರೆ ಅನ್ಕೊಂಡಿದ್ಯಾ? ದಿಗ್ವಿಜಯ ನೀನ್ ಮಾಡಿರೋ ಕೆಲಸದಿಂದ ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ದಾನೆ. ಈ ಮನೇಲಿ ಶುಭ ಕಾರ್ಯ ನಡೆದ್ರೆ ಎಲ್ರಿಗೂ ನೆಮ್ಮದಿ ಇರುತ್ತೆ, ಎಲ್ರೂ ಒಟ್ಟಿಗೆ ಇರ್ಬೋದು ಅಂತ ಆಸೆ ಪಟ್ವಿ. ಆದ್ರೆ ಮದ್ವೆ ಆದ್ಮೇಲೆ ಇಡೀ ಮನೆ ಒಡೆದೋಗೋ ಪರಿಸ್ಥಿತಿಗೆ ಬಂದ್ ನಿಂತಿದೆ. ಇದಕ್ಕೆಲ್ಲ ಕಾರಣ ನೀನೇ. ನಾನು ಮಾಡಿದ ತಪ್ಪೇ ಇರ್ಬೋದು, ಆದ್ರೆ ನನಗೆ ನನ್ನ ಪ್ರೀತಿ ಮುಖ್ಯ ಆಗಿತ್ತು. ಏಯ್, ಪ್ರೀತಿನೇ ಮುಖ್ಯ ಆಗಿದ್ರೆ ಮನೆಯವ್ರ ಜೊತೆ ಮಾತಾಡಿ ಅವ್ರನ್ನ ಒಪ್ಸಿ ಆ ಹುಡುಗಿಗೆ ತಾಳಿ ಕಟ್ಟಬಹುದಾಗಿತ್ತು. ಆದ್ರೆ ನೀನ್ ಮಾಡಿದ್ದ ಹಾಗಲ್ಲ. ಬೇರೆ ಹುಡುಗನ್ ಜೊತೆ ಹಸೆ ಮನೆ ಮೇಲೆ ಕೂತಿರೋ ಹುಡುಗಿಗೆ ತಾಳಿ ಕಟ್ಟದಿಯಲ್ಲ, ಅದು ತಪ್ಪು. ಮಂಟಪದಲ್ಲಿ ಯಾರು ಏನು ಮಾತಾಡಿಲ್ಲ. ಯಾಕೆ ಗೊತ್ತಾ? ಏನ್ ಮಾತಾಡಿದ್ರು ಮರ್ಯಾದೆ ಹೋಗ್ತಿದ್ದು ನಮ್ಮ ಮನೆತನದ್ದು. ಶಿವಾನಿ ನಮಗೆಲ್ಲ ಪ್ರಶ್ನೆ ಮಾಡಿದ್ದು ಇದನ್ನೇ, ಆದ್ರೆ ನಮ್ಗೆ ಯಾರಿಗೂ ಉತ್ತರ ಕೊಡಕ್ ಆಗ್ಲಿಲ್ಲ. ಹಳಿ ಮಯ್ಯ ನಿನ್ನ ಎಷ್ಟು ನಂಬಿದ್ದ, ಅವನಿಗೆ ಮೋಸ ಮಾಡ್ಬಿಟ್ಟಿಯಲ್ಲ. ಆಯ್ತು, ತಪ್ಪಾಯ್ತು. ಎಲ್ರು ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮೆಲ್ರಿಗೂ ಬೇಜಾರು ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಶಿವಾನಿನ ಮದುವೆ ಬೇಕಾಗಿತ್ತು, ನನ್ನ ಪ್ರೀತಿನ ಉಳಿಸ್ಕೋಬೇಕಾಗಿತ್ತು. ನನ್ನ ಮನ್ಸಲ್ಲಿ ಏನಾದ್ರು ಬೇರೆ ಉದ್ದೇಶ ಇದ್ದಿದ್ರೆ ಮದುವೆ ಮುಹೂರ್ತ ತನಕ ಕಾಯ್ತಾ ಇರ್ಲಿಲ್ಲ. ಅದಕ್ಕಿಂತ ಮುಂಚೆನೆ ಓಡಿಸ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅದೇ ನನಗೆ ಹಾಗೆಲ್ಲ ಮಾಡಕ್ ಇಷ್ಟ ಇರಲಿಲ್ಲ. ಮನೆಯವ್ರಿಗೆಲ್ಲ ನೋವು ಕೊಟ್ಟು ನಾನು ಖುಷಿ ಪಡೋಷ್ಟು ಕೆಟ್ಟ ಮನ್ಸಿಲ್ಲ ನನಗೆ. ನಾನು ಶಿವಾನಿ ಕೈ ಹಿಡಿಯೋ ಬರದಲ್ಲಿ ಚಿಕ್ಕ ಪುಟ್ಟ ತಪ್ಪು ಮಾಡಿರ್ಬೋದು, ಆದ್ರೆ ಆ ತಪ್ಪೇ ನೀವೆಲ್ಲ ನನ್ನ ಕೈ ಬಿಡೋ ಹಾಗೆ ಮಾಡತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ನನ್ನ ಎಲ್ಲರೂ ಒಂಟಿ ಮಾಡ್ತಾ ಇದ್ದೀರಾ? ನಾನು ಈ ಮನೆ ಮಗ ಅಲ್ವಾ? ನಾನು ಈ ಮನೆಯಲ್ಲೇ ಇದ್ರೆ ನಿಮ್ಗೆಲ್ರಿಗೂ ಖುಷಿ ಆಗತ್ತೆ ಅಂತ ಹೇಳ್ತಾ ಇದ್ರಿ. ಇವಾಗ ನಾನು ನಿಮ್ಗೆ ನೋವು ಕೊಡೋಣ ಬಿಟ್ನಾ? ನಿಮ್ಗೆಲ್ಲ ನೋವು ಕೊಟ್ಟಿದ್ದಕ್ಕೆ ಅನ್ಸುತ್ತೆ ಆ ದೇವರು ನನಗೆ ಈ ಥರ ಶಿಕ್ಷೆ ಕೊಡ್ತಾ ಇದ್ದಾನೆ. ಶಿವಾನಿ ನನ್ನಿಂದ ದೂರ ಮಾಡಿಬಿಟ್ಟಿದ್ದಾನೆ. ಶಿವಾನಿ ನನ್ನಿಂದ ದೂರ ಆಗಿ ನಾನೀಗಾಗಲೇ ಒದ್ದಾಡ್ತಾ ಇದ್ದೀನಿ. ಇವಾಗ ನೀವು ನನ್ನನ್ನು ಒಂಟಿಯಾಗಿ ಮಾಡಬೇಡಿ ದಯವಿಟ್ಟು. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನನ್ನು ಒಂಟಿಯಾಗಿ ಮಾಡಬೇಡಿ. ತ್ರಿಶೂಲ್, ಅಮ್ಮ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ಸಾರಿ ತ್ರಿಶೂಲ್, ನಿನ್ಗೆ ನೋವು ಕೊಡೋ ಉದ್ದೇಶ ಇರ್ಲಿಲ್ಲ. ಈ ಮನೆಯಲ್ಲಿ ಹೀಗೆಲ್ಲ ಆಗೋಯ್ತಲ್ವಾ, ಆ ಬೇಜಾರಲ್ಲಿ ಮಾತಾಡಿಲ್ಲ. ತ್ರಿಶೂಲ್, ಏನೋ ತಪ್ಪು ನಡೆದು ಹೋಗಿದೆ, ನೀನ್ ಬೇಜಾರು ಮಾಡ್ಕೋಬೇಡ. ಸರಿ ಮಾಡಿದ್ರಾಯ್ತು, ಬೇಜಾರು ಮಾಡ್ಕೋಬೇಡ ಕಂದ. ಮಗನೇ, ಎಲ್ಲ ಸರಿ ಹೋಗುತ್ತೆ. ನಿನ್ ಜೀವನನು ಆದಷ್ಟು ಬೇಗ ಸರಿ ಹೋಗುತ್ತೆ. ಶಿವಾನಿನೂ ಬಂದ್ಬಿಡ್ತಾಳೆ. ಈ ಮನೇಲಿ ನಾವು ಇಷ್ಟು ಜನ ಇದೀವಲ್ಲ, ಪ್ರಯತ್ನ ಪಟ್ರೆ ನಿನ್ ಸಂಸಾರನೂ ಸರಿ ಮಾಡ್ಬೋದು. ನನ್ನ ಸಂಸಾರ ಸರಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀವುಗಳು ಮಾತ್ರ ನಾನು ದೂರ ಮಾಡಬೇಡಿ ಪ್ಲೀಸ್ ಅಜ್ಜಿ, ಪ್ಲೀಸ್ ಅಮ್ಮ. ಇಲ್ಲ ತ್ರಿಶೂಲ್, ನಾವು ಜೊತೆಗೆ ಇರ್ತೀವಿ.
ಮಾಮ್ ಏನಾಗಿದೆ ನಿಮ್ಗೆ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಇನ್ನೇನೋ ಮಾಡೋದು, ನಮ್ಮ ಮಗನ ಸಂಸಾರ ಸರಿ ಮಾಡಕ್ ಬಂದಿದ್ದೀವಿ. ಮಾಮ್ ತಲೆ ಕೆಟ್ಟಿದೆ ನಿಮ್ಗೆ. ಇಲ್ಲಿ ಬಂದು ನಿಂತಿದ್ದೀರಲ್ಲ, ನಿಮ್ ಹೆಲ್ತ್ ಏನಾಗ್ಬೇಡ. ಮೊದಲೇ ಪ್ರೆಗ್ನೆಂಟ್ ನೀವು. ಮೊದಲು ತ್ರಿಶೂಲ್ ಜೀವನ ಸರಿ ಹೋಗ್ಲಿ, ಆಮೇಲೆ ನಮ್ಮ ಆರೋಗ್ಯ. ಸ್ಟಾಪ್ ಇಟ್ ಮಾಮ್. ಚಿಕ್ಕ ಮಕ್ಕಳ ತರ ಆಡ್ಬೇಡಿ. ಯಾರಾದ್ರೂ ಇನ್ನೊಬ್ರು ಮನೆ ಮುಂದೆ ಬಂದು ಹೀಗೆ ನಿಂತ್ಕೋತಾರ? ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯಲ್ಲ ತ್ರಿವಿಕ್ರಮ್. ತ್ರಿಶೂಲ್ ಜೀವನ ಹಾಳಾಗಿದೆ. ನಾವ್ ಇವಾಗ ಏನು ಮಾಡದೆ ಸುಮ್ಮನೆ ಇದ್ರೆ ಅವನ್ ಜೀವನ ಇನ್ನಷ್ಟು ಹದಗೆಡುತ್ತೆ. ತಾಯಂದ್ರಾಗಿ ಅದನ್ನ ಸರಿ ಮಾಡೋದು ನಮ್ಮಿಬ್ಬರ ಕರ್ತವ್ಯ. ಅದಕ್ಕೆ ಹೀಗೆ ಬಿಸಿಲಲ್ಲಿ ನಿಂತ್ಕೋಬೇಕಾ? ತ್ರಿಶೂಲ್ ತಾಳಿ ಕಟ್ಟಿರೋದು ನಾನ್ ಪ್ರೀತಿಸ್ತಾರ ಹುಡುಗಿಗೆ. ಅವನ್ ತಪ್ಪು ಮಾಡಿದಾನೆ. ಅದನ್ನ ಅಪೋಸ್ ಮಾಡೋದ್ ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ತ್ರಿವಿಕ್ರಮ್, ನಾನ್ ನಿನಗ್ ಮೊನ್ನೆನೆ ಹೇಳಿದ್ದೆ, ಆಗಿದ್ದೆಲ್ಲ ಆಗೋಯ್ತು, ಅದನ್ನೇ ಮಾತಾಡಿ ರಗ್ಳೆ ಮಾಡೋದ್ ಬೇಡ ಅಂತ. ಹೌದು, ಬೇರೆಯವ್ರು ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ತಿರುಗಿ ಬೀಳ್ಬೋದಿತ್ತು. ಆದ್ರೆ ತಪ್ಪಾಗಿರೋದು ನಮ್ಮನೆ ಮಗನಿಂದ. ಅದಕ್ಕೆ ಅವ್ನು ಪಶ್ಚಾತ್ತಾಪ ಪಟ್ಟಿದ್ದಾನೆ. ತ್ರಿವಿಕ್ರಮ್ ತುಂಬಾ ಮಾತಾಡ್ತಾ ಇದ್ದಾರೆ. ಅವ್ರಿಬ್ರು ಒಪ್ಸೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ದೇವ್ರೆ, ಅವರಿಬ್ರು ತ್ರಿವಿಕ್ರಮ್ ಮಾತಿಗೆ ಒಪ್ಪಿ ಇಲ್ಲಿಂದ ಹೋಗೋ ಹಾಗೆ ಮಾಡಪ್ಪ. ಇದು ನಿಮ್ಗೆ ಹುಚ್ಚಾಟ ಅನ್ಸ್ತಾ ಇಲ್ವಾ? ನೀನ್ ಹುಚ್ಚಾಟ ಅಂತಾದ್ರೂ ಅನ್ಕೋ, ಬೇರೆ ಏನ್ ಬೇಕಾದ್ರೂ ಅನ್ಕೋ, ಅವನ್ ಜೀವನ ನಾವು ಸರಿ ಮಾಡಬಾರ್ದು ಅಂತ ನೀನ್ ತಡಿತಾ ಇದೆಯಲ್ವಾ? ಅದು ಹಾಗಲ್ಲ. ನಾನು ಯಾಕೆ ಹಾಗೆ ಹೇಳಿ ಮಾಮ್? ತುಂಬ ಬಿಸಿಲಿತ್ತಲ್ಲ, ಬಿಸಿಲಲ್ಲಿ ಹೀಗೆ ನಿಂತ್ಕೊಂಡು ಒದ್ದಾಡ್ತಿದ್ರಲ್ಲ ಅಂತ ನನ್ನ ಮನ್ಸಿಗೆ ನೋವಾಯ್ತು ಮಾಮ್. ತ್ರಿವಿಕ್ರಮ್, ನೀನ್ ನಮ್ ಬಗ್ಗೆ ಯೋಚನೆ ಮಾಡ್ಬೇಡ, ಮನೆಗೆ ಹೋಗು. ಮಾಮ್ ಪ್ಲೀಸ್ ನನ್ನ ಜೊತೆಗೆ ಬನ್ನಿ. ತ್ರಿವಿಕ್ರಮ್, ಒತ್ತಾಯ ಮಾಡಬೇಡ. ಮಾಮ್. ತ್ರಿವಿಕ್ರಮ್, ಹೋಗು ಅನ್ನಲ್ಲ. ಅಯ್ಯೋ, ತ್ರಿವಿಕ್ರಮ್ ಯಾಕೆ ಹಾಗೆ ಹೋಗ್ತಿದ್ದಾರೆ? ಇವರಿಬ್ರು ಅವ್ರ ಮಾತಿಗೆ ಒಪ್ಪಿಲ್ಲ ಅನ್ಸುತ್ತೆ. ಏನ್ ಮಾಡೋದೀಗ? ಇವರಿಬ್ರು ಇಲ್ಲಿಂದ ಹೇಗ್ ಕಳ್ಸೋದು? ಶಿವಾನಿ, ಯಾಕೆ ಹೀಗೆ ಓಡಾಡ್ತಾ ಇದ್ಯಾ? ಏನಾದ್ರೂ ಚಿಂತೆನಾ? ಅವರಿಬ್ರು ನೋಡ್ತಿದ್ರೆ ನನ್ನ ಹೊಟ್ಟೆ ಚುರುಕ್ ಅಂತಿದೆ. ಪಾಪ, ಉರಿ ಬಿಸಿಲಲ್ಲಿ ಹೇಗ್ ನಿಂತಿದ್ದಾರೆ ನೋಡಿ. ಬರಲ್ಲ ಅಂತ ಹಠ ಮಾಡಿದವ್ರು ಅವರೇ ಅಲ್ವಾ? ಇರ್ಬಹುದು, ಆದ್ರೆ ಪ್ರತಿಯೊಬ್ಬರಲ್ಲೂ ಮಾನವೀಯತೆ ಅನ್ನೋದು ಇರ್ಬೇಕಲ್ವಾ? ಅವ್ರ ಪಾಪ ಗರ್ಭಿಣಿ, ಅವ್ರನ್ನ ಇಂಥ ಉರಿ ಬಿಸಿಲಲ್ಲಿ ನಿಲ್ಸೋದು ತಪ್ಪಾಗುತ್ತೆ. ಕರಿಯತ್ ಕರ್ದಿದ್ಯಾ, ಬರಲ್ಲ ಅಂತ ಹಠ ಮಾಡ್ತಾ ಇರೋದು ಅವರು. ನೀನೇನ್ ಮಾಡಕ್ಕಾಗುತ್ತೆ? ತ್ರಿಶೂಲ್ ಮಾಡಿರೋ ಕೆಲ್ಸಕ್ಕೆ ಎಲ್ರೂ ನೋವು ಅನ್ಭವಿಸೋ ಹಾಗಾಯ್ತು. ಯಾರೋ ಮಾಡಿದ ತಪ್ಪಿಗೆ ಇವರಿಬ್ರು ನನ್ನ ಮನೆ ಮುಂದೆ ನಿಂತು ಶಿಕ್ಷೆ ಅನುಭವಿಸ್ತಾ ಇದಾರೆ ಅಂತ ನನ್ಗನ್ಸ್ತಾ ಇದೆ. ಶಿವಾನಿ, ಯಾಕೋ ನಿನ್ ಮನ್ಸು ಅವ್ರ ಕಡೆ ವಾಲ್ತಾ ಇರೋ ಹಾಗಿದೆ. ಯಾಕೆ ಅವ್ರ ಮಾತನ್ನ ಒಪ್ಕೊಂಡು ಅವ್ರ ಜೊತೆಗೆ ಹೋಗ್ಬಾರ್ದು? ಇಲ್ಲ, ನಾನು ಹೋಗಲ್ಲ. ಊರ್ದಲ್ಲೇ ನಿಂತ್ಕೊಂಡು ಅಯ್ಯೋ ಅನ್ನೋ ಬದಲು ಒಂದ್ ಹೆಜ್ಜೆ ಪ್ರಯಾಣನೇ ಬೆಳೆಸ್ಬೋದಲ್ಲ? ನನಗಿಷ್ಟ ಇಲ್ದಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನಾನು ಅವ್ರ ಮನೆಗೆ ಕಾಲಿಡಲ್ಲ. ಅವನ್ನ ಬೈದ್ಬಿಟ್ಟು ಕಳಿಸ್ಬೋದಲ್ಲ? ಪಾಪ, ಅವ್ರ ಮೇಲೆ ಕೋಪ ತೋರಿಸಿದ್ರೆ ತಪ್ಪಾಗುತ್ತೆ. ನನಗ್ ಕೋಪ ಇರೋದು ಆ ತ್ರಿಶೂಲ್ ಮೇಲೆ. ನನಗ್ ಮೋಸ ಮಾಡಿದ್ದು ಅವನು. ಶಿವಾನಿ, ನಿನ್ ಮನ್ಸನ್ನ ಯಾಕೆ ಬದಲಾಯಿಸಬಾರ್ದು? ಅಂದ್ರೆ ನಿಮ್ ಮಾತಿನ ಅರ್ಥ? ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಸಾಕ್ಸು. ತ್ರಿವಿಕ್ರಮ್ ಜಾಗದಲ್ಲಿ ತ್ರಿಶೂಲ್ ಇರ್ತಾನೆ ಅಷ್ಟೇ. ಇಲ್ಲ, ಸಾಧ್ಯ ಇಲ್ಲ. ತ್ರಿವಿಕ್ರಮ್ ಜಾಗಕ್ಕೆ ಇನ್ನೊಬ್ಬ ಬರೋದು ನನಗಿಷ್ಟ ಇಲ್ಲ. ತ್ರಿವಿಕ್ರಮ್ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ಮತ್ತೆ ಇವಾಗ ಏನ್ ಮಾಡ್ತೀಯಾ? ತಿಕ್ಕೆ ತೋಚ್ತಾ ಇಲ್ಲ ನನ್ಗೆ. ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಆಗ ನಾನು ಬಯಸಿದ್ದು ನನಗೆ ಸಿಗ್ಲಿಲ್ಲ. ಈಗ ನಾನು ಬಯಸಿದ್ ನನ್ನ ಕಣ್ಣು ಮುಂದೆ ಇದ್ರು ಅದನ್ನ ಪಡ್ಕೊಳಕ್ ಆಗ್ತಿಲ್ಲ.
ನನ್ನನ್ನು ನಂಬ್ದವನ ನಾನು ಯಾವತ್ತೂ ಕೈ ಬಿಡೋದಿಲ್ಲ. ಬಿಸಿಲೇ ಇರಲಿ ಮಳೆನೇ ಇರಲಿ, ಯಾವಾಗಲೂ ಜೊತೆಗಿರ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಳೆ ಜೋರಾಗ್ತಿದೆ, ಒಳಗ್ ಬನ್ನಿ. ಮಳೆ ನೆಂದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದ ಮುಂಚೆ ನನ್ ಮಾತ್ ಕೇಳಿ. ನಾನು ಅದನ್ನೇ ಹೇಳ್ತಾ ಇರೋದು, ನೀವಿಬ್ರು ತಡ ಮಾಡಿ ಇನ್ನೇನು ಆಗೋದು ಬೇಡ ಅಂತ. ನೀವಿಬ್ರು ಬೇಗ ಒಂದಾಗ್ಬಿಡಿ. ಹೇಗಿದ್ರು ಇಬ್ರು ಇಲ್ಲೇ ಇದ್ದೀರಾ, ಜೊತೆಗೆ ಮಳೆನೂ ಇದೆ. ಈ ಮಳೆಗೆ ಅದೆಷ್ಟು ಪ್ರೀತಿಗಳನ್ನ ಒಂದ್ ಮಾಡಿರೋ ಅನುಭವ ಇದೆಯೋ ಏನೋ. ನಿಮ್ಮಿಬ್ಬರ ಪ್ರೀತಿನೂ ಒಂದ್ ಮಾಡ್ಬಿಡ್ಲಿ. ಛೇ, ನಿಮಗ್ ಎಷ್ಟ್ ಹೇಳಿದ್ರು ಅರ್ಥ ಆಗೋದಿಲ್ವಾ? ನಾನ್ ಯಾವ್ದೇ ಕಾರಣಕ್ಕೂ ಇವನ್ನ ಒಪ್ಕೊಳ್ಳೋದಿಲ್ಲ. ನಾವು ಅಷ್ಟೇ, ಈ ಗೇಟ್ನ ದಾಟಲ್ಲ. ಛೇ, ಶಿವಾನಿ ಹೋಗೇ ಬಿಟ್ಲು. ಎಷ್ಟು ಹಠಮಾರಿ ಅವಳು, ಯಾರ ಮಾತನ್ನು ಕೇಳ್ತಿಲ್ವಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಮ್ಮವ್ರೆ. ತ್ರಿಶೂಲ್, ನೀನ್ ಯಾಕೋ ಬಂದೆ? ಏನಮ್ಮ ಹಿಂಗೆ ಕೇಳ್ತೀಯಾ? ನೀವುಗಳು ಮಳೆ ನೆನಿಬಾರ್ದು ಅಂತ ಓಡ್ ಬಂದು ಛತ್ರಿ ಹಿಡಿದಿದ್ರೆ ಯಾಕೆ ಬಂದೆ ಅಂತ ಕೇಳ್ತೀಯಲ್ಲಮ್ಮ? ನಿನ್ಗೆ ಕನಿಕರ ಜಾಸ್ತಿ. ಅಮ್ಮ ಅಂತ ಓಡ್ ಬಂದಿದ್ಯಾ. ನೀನ್ ಬರ್ದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಯಾಕೆ? ನಾವಿಬ್ರು ಮಳೆ ನೆನಿತಾ ಇರೋದು ನೋಡಿ ಶಿವಾನಿ ಮನ್ಸಿಗೆ ಹಿಂಸೆ ಆಗಿ ನಮ್ ಜೊತೆಲಿ ಬರೋದಕ್ಕೆ ಒಪ್ಕೊಳ್ತಿದ್ಲೋ ಏನೋ. ಓ, ಇದಾ ಮ್ಯಾಟ್ರು? ನೀವು ಈ ಆಂಗಲ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನೀನಂತೂ ತಾಳಿ ಕಟ್ಟೋವಾಗ ಯೋಚನೆ ಮಾಡಿಲ್ಲ, ನಾವಾದ್ರೂ ಈಗ ಯೋಚನೆ ಮಾಡ್ಬೇಕಲ್ವಾ? ತ್ರಿಶೂಲ್, ನಮಗ್ ಛತ್ರಿ ಹಿಡ್ದು ನೀನ್ ಒದ್ದೆ ಆಗ್ತಿದ್ಯಾ, ಒಳಗ್ ಬಾ. ಸುಮ್ನೆ ಇರಿ ಅಮ್ಮವ್ರೆ, ಅವ್ನ್ ಸ್ವಲ್ಪ ಹೊತ್ತು ಮಳೆ ನೆನಿಲಿ. ಅಮ್ಮ, ಸುಮ್ನೆ ಬಿಲ್ಡಪ್ ತೊಗೊಳೋಣ ಅಂತ ಮಾಡ್ದೆ. ಚಳಿ ಆಗ್ತದೆ ಅಮ್ಮ, ಒಳಗ್ ಬರ್ತೀನಿ. ಯಾಕ್ ಮಧು, ಛತ್ರಿ ಒಳಗ್ ಬರ್ಲಿ. ಅವ್ನ್ ಹೀಗೆ ನೆಂದ್ರೆ ಶಿವಾನಿಗೆ ಮನ್ಸ್ ಕರ್ಗಿ ಅವನ್ ಮೇಲೆ ಪ್ರೀತಿ ಹುಟ್ಟುತ್ತೆ ಅನ್ಸುತ್ತೆ. ಓ, ಇದಾ ಐಡಿಯಾ? ಹಾ, ಮಳೆನೂ ನಿಲ್ಲೋ ಹಾಗಿದೆ, ಮುಂದೇನೋ ಮಾಡೋದು. ಅಮ್ಮ, ಕತ್ಲಾಗ್ತಾ ಇದೆ. ಹಾಗಂತ ನೀನು ಇಲ್ಲೇ ಇದ್ಬಿಟ್ಯಾ? ಮಳೆ ನಿಂತ ತಕ್ಷಣ ನೀನ್ ಮನೆಗ್ ಹೋಗು, ರಾತ್ರಿ ಎಲ್ಲ ನಾವಿಲ್ಲಿರ್ತೀವಿ. ಅಲ್ಲ, ರಾತ್ರಿ ಎಲ್ಲ ಇಲ್ಲೇ ಇರ್ತೀರಾ? ಹೌದು, ಇದನ್ನೆಲ್ಲ ನೋಡಾದ್ರೂ ಶಿವಾನಿ ಮನ್ಸು ಕರ್ಗುತ್ತೆ ಅನ್ಸುತ್ತೆ. ಅಕಸ್ಮಾತ್ ಅವಳೇನಾದ್ರು ನಮ್ ಜೊತೆಲಿ ಬಂದಿಲ್ಲ ಅಂದ್ರೆ ನಾವಂತೂ ಇಲ್ಲಿಂದ ಕದ್ದಲ್ಲ ಕಣೋ. ಓಹೋ, ಸೂಪರ್ ಅಮ್ಮ ನೀವಿಬ್ರು. ಥ್ಯಾಂಕ್ ಯು ಮಾತಾ. ಅಮ್ಮಂದಿರ್ಗೆ ಯಾರಾದ್ರೂ ಥ್ಯಾಂಕ್ಸ್ ಹೇಳ್ತಾರೇನೋ? ಮಗ್ನೆ, ಎಲ್ಲ ಸರಿ ಹೋಗುತ್ತೆ ಕಣೋ, ನೀನೇನು ಯೋಚನೆ ಮಾಡ್ಬೇಡ. ಬ್ರೋ, ಏನಿದು ಇಷ್ಟು ಬೇಗ ಬಂದು ಸೆಟ್ಲ್ ಆಗ್ಬಿಟ್ಟಿದ್ಯಾ? ಓಹ್, ಇನ್ಮೇಲೆ ಈ ರೂಮ್ಗೆ ಎಂಟ್ರಿ ಇರಲ್ಲ ಅನ್ನೋದು ಗೊತ್ತಾಗೋಗಿದ್ಯೋ? ಏನೋ ಇನ್ಮೇಲೆ ರೂಮ್ಗೆ ಎಂಟ್ರಿ ಇರಲ್ವಾ? ಯಾಕೆ? ಅಂದ್ರೆ ಇದು ನಂದು ಶಿವಾನಿ ರೂಮ್ ಅಲ್ವಾ? ಇವಾಗ ಶಿವಾನಿ ವಾಪಸ್ ಬರ್ತಾಳೆ. ನಾನು ಶಿವಾನಿ ಸಂಸಾರ ಮಾಡಕ್ ಶುರು ಮಾಡಾದ್ಮೇಲೆ ನಿಮಗೆಲ್ಲ ಎಂಟ್ರಿ ಇರುತ್ತೆ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಇನ್ನೊಂದು 2 days ಅಲ್ಲಿ ಶಿವಾನಿ ವಾಪಸ್ ಬರ್ತಾಳೆ. ಅವಳು ಬಂದ್ಮೇಲೆ ಅವಳು ಎಂಟ್ರಿ, ತಮ್ಮ ಎಕ್ಸಿಟ್. ಬ್ರೋ, ಈ ರೂಮಿಂದ ನಾನು ಶಿವಾನಿ ಒಟ್ಟಿಗೆ ಇರ್ತೀವಿ. ನಮಗೂ ಪ್ರೈವೇಸಿ ಬೇಕಲ್ಲ ಬ್ರೋ, ಶಿವಾನಿ ಅವರು ನೀನು ಅನ್ಕೊಂಡಷ್ಟು ಈಸಿ ಅಲ್ಲ. ಅವ್ರು ಈ ಮನೆಗೆ ಮತ್ತೆ ಬರಕ್ಕೆ ಒಪ್ಕೊಳ್ಳಲ್ಲ. ಬ್ರೋ, ನಾವಾಗಲೂ ಹೇಳಿದ್ನಲ್ಲ, ಅವಳು ಒಪ್ಲಿಲ್ಲ ಅಂತಂದ್ರೆ ಅವಳನ್ನ ಒಪ್ಸೋದಕ್ಕೆ ನಮ್ಮ ಅಮ್ಮಂದಿರು ಇದ್ದಾರೆ ಅಂತ. ಮೇರಾ ಪಾಸ್ ಮಾ ಹೇ ಮಾ. ಬ್ರೋ, ನೋಡ್ತಾರಿ, 100% ಅವಳು ಅಮ್ಮಂದಿರ ಮಾತಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾಳೆ. ಹಾಗಾಗ್ಲಿಲ್ಲ ಅಂದ್ರೆ ಆಗತ್ತೆ ಅಂತ ನಿಮಗೂ ಗೊತ್ತು. ಸುಮ್ಮನೆ ಡವ್ ಮಾಡಬೇಡಿ. ಮಾಮ್, ಒಂದು ಗ್ಲಾಸ್ ವಾಟರ್ ಕೊಡೋ ಕೇಳೋ. ಮಾವ, ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ಈ ಕೆಲಸ ಅಷ್ಟೇ ಅಲ್ವೋ, ಈ ಮನೇಲಿರೋ ಎಲ್ಲ ಕೆಲಸನೂ ನಾನೇ ಮಾಡ್ತಿರೋದು. ಯಾಕೆ ಮಾವ, ಕೆಲ್ಸದವ್ರು ಯಾರು ಬಂದಿಲ್ವಾ? ಮನೆ ಯಜಮಾನರು ಮನೆ ಬಿಟ್ಟು ಹೋಗಿದ್ದಾರೆ, ಕೆಲಸದವರು ಮನೆ ಯಜಮಾನರಾಗಿದ್ದಾರೆ. ಅಂದ್ರ ನಿಮ್ಮಮ್ಮ ಆರ್ಡರ್ ಮಾಡಿದಾಳಪ್ಪ, ಅವಳು ಅಲ್ಲಿಗೆ ಹೋಗಿದ್ದಾಳೆ ಶಿವಾನಿ ಜೊತೆ ಸಂಧಾನ ಮಾಡಿ ಕರ್ಕೊಂಬರೋದಕ್ಕೆ.
ಅಲ್ಲಿವರೆಗೂ ಈ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕಂತೆ. ಅಲ್ಲಿ ನೋಡು, ಅಡುಗೆ ಮನೆ ಕೆಲಸ ಅವಳಿಗೆ ಒಪ್ಸಿದ್ದಾರೆ. ಅಲ್ಲ, ನಿಮ್ಮಮ್ಮ ಅಡುಗೆ ಮನೆ ಕೆಲಸನ ಅವಳಿಗೆ ಒಪ್ಸೋದ್ಬಿಟ್ಟು ನನಗೆ ಒಪ್ಸಿದ್ರೆ ಚೆನ್ನಾಗಿರ್ತಿತ್ತು. ವಿಡಿಯೋ ನೋಡ್ಕೊಂಡು ಅಡುಗೆ ಮಾಡ್ತಾಳೆ, ಅದನ್ನ ನಾನು ತಿಂದು ಹೈರಾಣ ಆಗ್ಬಿಟ್ಟಿದ್ದೀನಿ. ನಮ್ಮ ಅಕ್ಕ ಬರೋಷ್ಟರಲ್ಲಿ ನಾನು ಹೋಗೇ ಬಿಡ್ತೀನೇನೋ ಅನಿಸ್ತಾ ಇದೆ. ರೀ, ಏನ್ರಿ ಅದು? ನನ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ನಿನ್ನ ಬಗ್ಗೆ ನಾನು ಮಾತಾಡಕ್ಕಾಗುತ್ತೇನೆ? ಪತ್ನಿಯೇ ಪರದೈವ ಅನ್ಕೊಂಡ್ರೋನು ಅಲ್ಲಲ್ಲ, ಪರದೈವ ಅಂತ ಬದುಕ್ತಿರೋನು ನಾನು. ಆ ಭಕ್ತಿ ಇರ್ಲಿ. ಇವಳ ಕಾಟ ತಪ್ಪುದ್ರೆ ಸಾಕಪ್ಪ. ಶಿವಾನಿ, ಬೇಗ ಬಂದ್ಬಿಡಮ್ಮ. ಬಾಯ್ ತಪ್ಪು ಹೇಳ್ಬಿಟ್ಟು ಹೇಳಿಮಯ್ಯ, ಸಾರಿ. ಹಬ್ಬ ಬಚಾವಾದೆ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ, ನಾನಿನ್ನು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಹಲೋ 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 ಮಾವ, ಹಲೋ ಹಲೋ. ಯಾಕೋ ಇಲ್ಲಿ ನೆಟ್ವರ್ಕ್ ಸಿಗ್ತಲ್ಲ ಅನ್ಸತ್ತೆ, ಆ ಕಡೆಗೆ ಹೋಗಿ ಫೋನ್ ಮಾಡ್ತೀನಿ, ಓಕೆನಾ? ಹಾಂ ಹಾಂ. ಅಬ್ಬಾ, ಏನು ಮಾತಾಡದೆ ಹೊಟ್ಟೋಗ್ಬಿಟ್ಟಿದ್ದಾಳೆ. ಸಿಕ್ಕಿದ್ರೆ ಗ್ರಹಾಚಾರ ಬಿಡಿಸ್ಬಿಟ್ಟಿರೋಳು. ಅಬ್ಬಾ, ನೀನ ನಾನು ಯಾವ್ದೋ ದೆವ್ವ ಅಂದ್ಕೊಂಡ್ಬಿಟ್ಟಿದ್ದೆ. ಏನ್ ಮಾಡ್ತಿದ್ಯಾ ಅಲ್ಲಿ? ನಾನು ಅಮ್ಮಂದ್ರಿಗೆ ತಿಂಡಿ ಕೊಟ್ಟೋಗೋಣ ಅಂತ ಬಂದಿದ್ದೆ ಅಷ್ಟೇ. ಓ, ಅದು ಬೇರೆ ಶುರು ಆಗಿದ್ಯಾ ಈಗ? ಅಮ್ಮಂದರ್ಗೆ ತಿಂಡಿ ಕೊಡೋಕ್ ಬಂದವನು ನನ್ನನ್ನು ಯಾಕೆ ನೋಡ್ತಿದ್ದೆ? ನಾನೆಲ್ಲಿ ನೋಡ್ದೆ? ಎಲ್ಲಿ ಅಂದ್ರೆ ಅಲ್ಲಿ. ಅಲ್ಲಿ ಅಂದ್ರೆ ಎಲ್ಲಿ? ಅಡ್ಗೆ ಮನೇಲಿ. ಅಡ್ಗೆ ಮನೆಯಲ್ಲಿ? ಅದು ಓ ಅದ, ಅದ್ ನೀನಾ? ನಿನ್ನೆಯಿಂದ ಅವಳ ಮನೆ ಮುಂದೆ ಹೋಗಿ ನಿಂತ್ಕೊಂಡಿದ್ದಾರೆ. ಅವಳು ಬರಲ್ಲ ಅಂತ ಹೇಳಿದ್ರು, ಇನ್ನ ಅಲ್ಲೇ ನಿಂತಿದ್ದಾರೆ ಅಂದ್ರೆ ಇವ್ರು ಒಪ್ಸಿ ಕರ್ಕೊಂಡ್ಬರ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅವ್ರನ್ನ ತಡಿಯೋಕೆ ನನ್ನ ಹತ್ರ ಒಂದು ಉಪಾಯ ಇದೆ, ಆದ್ರೆ ಅದನ್ನ ನೀನ್ ಒಪ್ಪೋದು ಅನುಮಾನ. ಏನದು? ನಿಮ್ಮಮ್ಮಂದ್ರು ಅಲ್ಲೇ ಇದ್ದು ಶಿವಾನಿನ ಒಪ್ಸಿದ್ರೆ ನಿನಗೆ ಕಷ್ಟ ಆಗುತ್ತೆ.
ಅವ್ರ ಒಪ್ಸೋ ಮುಂಚೆ ನಾವೇ ಅವ್ರಿಗೆ ತೊಂದರೆ ಕೊಟ್ರೆ? ಅಂದ್ರೆ ಶಿವಾನಿ ಮನೆ ಮುಂದೆ ನಿಂತಿರೋ ಇಬ್ರಮ್ಮಂದ್ರಲ್ಲಿ ಒಬ್ರಿಗಾದ್ರೂ ತೊಂದರೆ ಆಗ್ಬೇಕು. ಅವಾಗ ಅವರಿದ್ರಿಂದ ಹಿಂದೆ ಸರಿತಾರೆ. ಏನ್ ಹೇಳ್ತಾ ಇದ್ಯಾ? ನೋಡು ತ್ರಿವಿಕ್ರಮ್, ತ್ರಿಶೂಲ್ ನಿನ್ ಜೀವನದಲ್ಲಿ ಮುಳ್ಳಾಗಿದ್ದಾನೆ. ಈ ಮುಳ್ಳನ್ನ ನಾಶ ಮಾಡ್ಬೇಕು ಅಂದ್ರೆ ನಿನ್ಗಿರೋದು ಇದೊಂದೇ ದಾರಿ. ಅಲ್ಲ, ಅಮ್ಮಂದಿರ್ ತೊಂದರೆ ಕೊಡೋದಕ್ಕೂ ತ್ರಿಶೂಲ್ಗೂ ಏನ್ ಸಂಬಂಧ? ನಿಮ್ಮ ಅಮ್ಮಂದ್ರು ಶಿವಾನಿ ಮನೆ ಮುಂದೆ ಯಾರಿಗಾಗಿ ನಿಂತಿದ್ದಾರೆ? ತ್ರಿಶೂಲ್ಗಾಗಿ. ಈಗ ಅವರಿಬ್ರಲ್ಲಿ ಒಬ್ರಿಗಾದ್ರೂ ತೊಂದರೆ ಆದ್ರೂ ಯಾರಿಂದ ಆಗಿದ್ದು ಅಂತ ಆಗುತ್ತೆ. ತ್ರಿಶೂಲಿಂದಾನೇ ಹೀಗಾಯ್ತು ಅಂತ ಎಲ್ರು ಅವನ ಮೇಲೆ ಕೋಪ ಮಾಡ್ಕೊಂತಾರೆ. ಯಾರಿಗೂ ಅವನ ಮೇಲೆ ಕರುಣೆ ಬರೋದಿಲ್ಲ. ಇವಾಗ ನೀನ್ ಮಾಡ್ಬೇಕಾಗಿರೋದು ಇದನ್ನೇ. ಅಂದ್ರೆ ಅಮ್ಮಂಗೆ ನಾನು ಅದನ್ನಿಂದ ಸಾಧ್ಯ ಇಲ್ಲ. ತ್ರಿವಿಕ್ರಮ್, ನೀನ್ ಅಷ್ಟೊಂದು ಒಳ್ಳೆಯವನ? ನಿನ್ ಜೀವನ ಹಾಳಾಗ್ತಾ ಇದ್ರು ಬೇರೆಯವ್ರಿಗೆ ಒಳ್ಳೇದಾಗುವಂತ ಮನಸ್ಥಿತಿನಿಂದ? ಅದ್ ಹಾಗಲ್ಲ ತ್ರಿವಿಕ್ರಮ್, ನೋಡು, ನೀನ್ ಹೀಗೆ ಅಯ್ಯೋ ಪಾಪ ಅಂತ ಇದ್ರೆ ಶಿವಾನಿ ನಿನ್ಗೆ ಯಾವತ್ತೂ ಸಿಗಲ್ಲ. ನೆನ್ಪಲ್ಲಿಟ್ಕೋ. ನಾನು ಹಾಗಾಗ್ಬಾರ್ದು. ಶಿವಾನಿ ಅವ್ರು ಯಾವತ್ತಿದ್ರು ನನ್ನವರು. ಅವ್ರ ನಾನು ಪಡ್ಕೊಳ್ಳೇಬೇಕು. ಹಾಗಾದ್ರೆ ನೀನ್ ಇದಕ್ಕೆ ಒಪ್ಲೇಬೇಕು. ಸರಿ, ಅದೇನ್ ಮಾಡ್ತೀಯೋ ಮಾಡು. ಆದ್ರೆ ಒಂದ್ ಮಾತು ಜ್ಞಾಪಕ ಇಟ್ಕೋ, ಯಾರ ಪ್ರಾಣಕ್ಕೂ ಹಾನಿ ಆಗ್ಬಾರ್ದು. ಮೊದ್ಲು ನಾನು ಅಲ್ಲಿ ಹೆಜ್ಜೆ ಇಡ್ತೀನಿ, ಅಲ್ಲೇನಾಗುತ್ತೋ ನೋಡೋಣ. ಗುರಿ ಸಾಧಿಸಕ್ ಅಡ್ಡ ಬಂದ್ರೆ ಸಾವಿನ ಆಹ್ವಾನ ಮಾಡ್ಕೊಂತಾರಷ್ಟೇ. ಅಷ್ಟೇ. ನಿನ್ಗೆ ನಿನ್ ಪ್ರೀತಿ ಬೇಕು, ನನ್ಗೆ ಈ ಮಾಯಾಂಗನೆ ನಿರ್ಧಾರ ಮಾಡಾಯ್ತು. ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ. ಅಪ್ಪ, ಅಪ್ಪ ಎಲ್ಲಿದ್ಯಾ? ತ್ರಿಶೂಲ್, ಅಡುಗೆ ಮನೇಲಿದ್ದೀನಿ ಬಾರೋ. ಏನಪ್ಪ ಅಡ್ಗೆ ಮಾಡ್ತಾ ಇದ್ಯಾ? ಏನ್ ಸ್ಪೆಷಲ್? ಅಪ್ಪ ನೀನ್ ಏನಾದ್ರೂ ಮಾಡ್ತಾರೋ ನನಗೆ ತುಂಬಾ ಟೇಸ್ಟ್ ಇದೆ, ನಾನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಯಾಕೋ ಊಟ ಮಾಡ್ಲಿಲ್ವಾ? ಯಾಕೆ ಹೇಳ್ತೀಯಾ? ಆಮೇಲೆ ತನಿಷಾ ಅತ್ತೆ ಮಾಡ್ತಾರೋ ಎಕ್ಸ್ಪೆರಿಮೆಂಟ್ಗೆ ಹೊಟ್ಟೆಲಿರೋ ಹುಳುಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಅದಕ್ಕೆ ನಾನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಹೆಲ್ಪ್ ಮಾಡ್ಲಾ? ನೀನೇನು ಹೆಲ್ಪ್ ಮಾಡ್ಬೇಡ, ಹೋಗಲ್ಲಿ ಕುತ್ಕೋ. ತರಕಾರಿ ಹೆಚ್ಕೊಡ್ತೀನಿ. ನೀನ್ ಏನು ಹೆಚ್ಬೇಡಪ್ಪ, ನೀನ್ ಅಲ್ಲಿ ಕುತ್ಕೊಂಡ್ಬಿಟ್ರೆ ಬಾ ನೋಡಿ. ಸೊಪ್ಪಾದ್ರೂ ಬಿಡಿಸ್ಕೊಡ್ಲಾ? ಒಂದು 10 ನಿಮಿಷ ಅಲುಗಾಡದೆ ಕುತ್ಕೊಂಡ್ಬಿಟ್ರೆ ನನಗೆ ದೊಡ್ಡ ಸಹಾಯ ಮಾಡ್ದಂಗೆ. ಕುತ್ಕೋ, ಅಲ್ಲಾಡ್ಬೇಡ. ಏನಪ್ಪ ಅಮ್ಮ ಮನೇಲಿ ಇಲ್ದಿರೋದು ನಿನಗೆ ಹಬ್ಬದ ತರ ಇರುವಾಗಿದೆ. ಅವಾಗಿಂತ ಇವಾಗಲೇ ತುಂಬಾ ಖುಷಿ ಆಗಿದ್ಯಾ? ಯಾಕೆ? ಹೂನಪ್ಪ, ನೀನ್ ಹೊಸ್ದಾಗಿ ಮದುವೆ ಆಗಿದ್ಯಾ, ನಿನ್ಗೇನು ಗೊತ್ತಾಗ್ತಾ ಇಲ್ಲ. 2-3 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಲಿ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಇರಪ್ಪ, ನಾನು ಹಂಗೆಲ್ಲ ಅಲ್ಲ. ಬೇಗ ಅಡುಗೆ ಮಾಡು, ಅದನ್ನಾದ್ರೂ ಚೆನ್ನಾಗಿ ಇಳಿಸ್ತೀನಿ. ಅಷ್ಟೊಂದು ಹಸುವಾಗ್ತಾ ಇದೆಯಾ ಕಂದ? ತಡಿ, ಬೆಳಗ್ಗೆ ಮಾಡಿದ ಒಂಚೂರು ತಿಂಡಿದೆ, ಕೊಡ್ತೀನಿ. ಏನಿದು? ಏನೋ ಒಂಥರ ಸೆಳಿತಾ ಇದೆಯಲ್ಲ. ಏನೋ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ. ಶಿವಾನಿನ ಹುಡ್ಕೊಂಡು ಗಿಡ್ಕೊಂಡು ಹೋಗ್ಬಿಟ್ಟ ಏನೋ? ಇಲ್ಲಪ್ಪ, ಅಮ್ಮಂದ್ರಿಬ್ರು ಟ್ರೈ ಮಾಡ್ತಾನೆ ಇದ್ದಾರೆ, ಅವಳು ಒಪ್ತಾನೆ ಇಲ್ಲ. ಏನೂ ಆಗೋದಿಲ್ಲ, ಯೋಚನೆ ಮಾಡ್ಬೇಡ, ಆರಾಮಾಗಿರು. ಇದನ್ನ ಯಾಕೋ ತಗೊಂಡೆ? ಅವತ್ತೇ ತಗೊಂಬೇಡ ಅಂತ ಹೇಳಿರಲಿಲ್ಲ? ಏನೋ ಗೊತ್ತಿಲ್ಲ, ಈ ಬೊಂಬೆ ನೋಡಿದ ತಕ್ಷಣ ತಗೋಬೇಕು ಅನ್ಸುತ್ತೆ. ಎಲ್ಲ ಅನ್ಸುತ್ತೆ ನಿನಗೆ. ಅಪ್ಪ, ಈ ಬೊಂಬೆ ನನಗೆ ಕೊಟ್ಬಿಡಪ್ಪ. ತಮ್ಮಂಗೋ ತಂಗಿಗೋ ನಾನು ಬೇರೆ ಬೊಂಬೆ ತಂದು ಕೊಡ್ತೀನಿ. ಇದು ನಂಗೆ ಕೊಡು. ಲೈ, ನೀನೇನ ಚಿಕ್ಕ ಹುಡುಗನ ಈ ಗೊಂಬೆ ಜೊತೆ ಆಟ ಆಡೋದಕ್ಕೆ? ಅಲ್ಲ, ನನ್ಗೆ ಅದೊಂಥರ ಇಷ್ಟ ಆಯ್ತು. ನೋಡೋ, ನಿನಗೆ ಬೇರೆ ಬೊಂಬೆ ಇದೇ ಥರ ತಂದು ಕೊಡ್ತೀನಿ. ನೀನು ಫಸ್ಟ್ ತಿನ್ನಿತೀನಿ. ಸರಿ ಆಯ್ತು.